ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗಾವಿಂದ ವಾಪಸ್ ಬಂದಿದ್ದೀವಿ. ನಾವು ಇಲ್ಲಿ ಯಶವಂತಪುರಲ್ಲಿ ಇಳಿದಿದ್ದು. ಸೊ 6:45 7 ಗಂಟೆ ಅರೌಂಡ್ ಇಳಿದ್ವಿ. ಆ್ಯಂಡ್ ನಾನು ಟೀ ಶರ್ಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಟಾಪ್ ಹಾಕಿದ್ದೀನಿ, ಕುರ್ತಿ. ನಾನು ಯೂಶಲಿ ಕುರ್ತೀಸ್ ಹಾಕ್ಕೊಂಡು ನನಗೆ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ರಾತ್ರಿ ಹೊತ್ತು. ಆದರೆ ಎ ಸಿ ಬುಕ್ ಮಾಡ್ಕೊಂಡಿದ್ವಿ ಅಲ್ವಾ, ಏನು ಜೋರು ಎ ಸಿ ಇತ್ತು ಅಂತೀರಾ. ಹೋಗ್ಬೇಕಾದ್ರೆ ಅಂತೂ ಚಳಿಗೆ ನಾನು ಮಲಗೇ ಇಲ್ಲ ಹೋಲ್ ನೈಟ್. ಅದಕ್ಕೆ ಡಬಲ್ ಪ್ರೊಟೆಕ್ಷನು. ನಾನು ಜಾಕೆಟ್ ತೊಗೊಂಡು ಹೋಗಿರಲಿಲ್ಲ, ಸಮ್ಮರ್ ಅಲ್ವಾ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ನೈಟ್ ಡ್ರೆಸ್ ಹಾಕಿ ಅದ್ರ ಮೇಲ್ಗಡೆ ಕುರ್ತಿ ಹಾಕ್ಕೊಂಡಿದ್ದೀನಿ. ಸೊ ಬಂದಮೇಲೆ ಇನ್ನು ಸ್ನಾನ ಆಗಿಲ್ಲ, ಎಲ್ಲ ಬ್ಯಾಗ್ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಸ್ಯಾರಿ ಎಲ್ಲ ಸಿಲ್ಕ್ ಸ್ಯಾರೀಸ್ ಅಲ್ವಾ, ಸ್ವಲ್ಪ ಜೋಪಾನ ಮಾಡೋಣ ಅಂತ ಹೇಳಿಬಿಟ್ಟು ಒಗೆಯೋಕ್ಕೆ ಬಟ್ಟೆ ತೊಗೊಂಡೋಗಿದ್ದೆಲ್ಲನೂ ಕೂಡ ಒಗೆಯೋಕ್ಕೆ ಹಾಕಿದೆ. ಅದನ್ನು ಇನ್ನೂ ವಾಶ್ ಮಾಡಿಲ್ಲ, ನೆನೆಸ್ಬೇಕು. ಅದ್ರ ಮುಂಚೆ ನಾವು ಸೀರೆ ತೊಗೊಂಡಿದ್ವಲ್ಲ ಸಿಲ್ಕ್ ಸ್ಯಾರೀಸು, ಅದನ್ನೆಲ್ಲ ಸ್ವಲ್ಪ ಏರಲ್ಲಿ ಹಾಕೋಣ. ಯಾಕಂದರೆ ಉಟ್ಕೊಂಡು ಬಂದು ತಕ್ಷಣವೇ ಮಡಚಿ ಇಟ್ಬಿಟ್ಟು ತೊಗೊಂಡು ಬಂದಿರೋದು. ಬನಾರಸ್ ಸೀರೆ ಅಂತೂ ನೋಡಿದ್ರಲ್ಲ, ಅದು ನಾನು ಬರಬೇಕಾದ್ರೆ ರಿಸೆಪ್ಷನ್ ಟೈಮಲ್ಲಿ ಉಟ್ಕೊಂಡಿದ್ದು. ಅದ್ರ ಪಿನ್ನು ತೆಗಿಯೋದಕ್ಕೆ ಟೈಮ್ ಆಗಿರಲಿಲ್ಲ, ಅಷ್ಟೊಂದು ಹರಿಬರಿಯಲ್ಲಿ ನಾವು ಬಂದಿದ್ದು. ಅದಕ್ಕೆ ಬಂದ ತಕ್ಷಣವೇ ಈಗ ಗಾಳೀಲಿ ಹಾಕ್ತಾಯಿದ್ದೀನಿ. ನಾನು ಸೀರೆ ಬಗ್ಗೆ ಕೇಳಿದ್ರಿ, ಲೈಕ್ ಈ ಮೈಸೂರು ಸಿಲ್ಕ್ ಸೀರೆ ಎಲ್ಲಿ ತೊಗೊಂಡಿದ್ದು, ಮತ್ತು ನಾನು ನಿಶ್ಚಿತಾರ್ಥದ ದಿನ ಒಂದು ಫ್ಯಾನ್ಸಿ ಸ್ಯಾರಿ ಉಟ್ಟಿದ್ದೆ, ಅದು ಕ್ಯಾಟಲಾಗ್ ಸ್ಯಾರಿ ಅಂತ. ಸೊ ಅದು ಕೂಡ ಸುಮಾರು ಜನ ಅದರ ಲಿಂಕ್ ಕೇಳಿದ್ರಿ. ಆ್ಯಕ್ಚುಲಿ ನನಗೆ ಈ ಮಧ್ಯ ಆನ್ಲೈನಲ್ಲಿ ಸೀರೆಗಳು ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಅದಕ್ಕೆ ನಾನು ಅಂಗಡಿಯಲ್ಲೇ ತೊಗೊಳ್ಳೋದು. ಸೊ ಅದ್ರ ಬಗ್ಗೆನೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಈಗ ನಾನು ಗಾಳಿ ಆಡೋದಕ್ಕೆ ಬಿಟ್ಟಿದ್ದೀನಿ. ಎಸ್ಪೆಷಲಿ ಬ್ಲೌಸು ತುಂಬ ಸ್ವೆಟ್ ಆಗ್ತಾ ಇದೆ ಅಲ್ಲಂತೂ. ಸ್ವೆಟ್ ಪ್ಯಾಡ್ಸ್ ಹಾಕಿದ್ರೂ ಕೂಡ ತಡಿತಾ ಇರಲಿಲ್ಲ, ಅಷ್ಟೊಂದು ಸ್ವೆಟ್ ಆಗ್ತಾ ಇದೆ. ಅದಾಯಿತು. ಆಮೇಲೆ ನಾನು ಶ್ರೀನಗರಕ್ಕೆ ತೊಗೊಂಡೋಗಿದ್ನಲ್ವ ಸೀರೆ, ಅದು ಸ್ವಲ್ಪ ಕರೆಗಳಾಗಿತ್ತು. ಅಲ್ಲಿ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಗೊತ್ತಿತ್ತು ನನಗೆ ಅಲ್ಲಿ ಆಗೋದು ಕಷ್ಟ ಅಂದ್ಬಿಟ್ಟು, ಅದಕ್ಕೇ ಫ್ಯಾನ್ಸಿ ಸ್ಯಾರಿ ತೊಗೊಂಡೋಗಿದ್ದೆ. ಅದು ಕಲೆಗಳಾಗಿತ್ತಲ್ಲ, ನಾನು ಇದನ್ನು ಮಷೀನ್ಗೆ ಹಾಕೋದಿಲ್ಲ. ಫ್ಯಾನ್ಸಿ ಸ್ಯಾರೀಸು ಯಾವುದೇ ಸೀರೆಗಳನ್ನ ನಾನು ಹಾಕೋದಿಲ್ಲ. ಅದು ಬಾರ್ಡರ್ ಎಲ್ಲ ಇರುತ್ತೆ, ವರ್ಕ್ ಇರುತ್ತೆ. ಅದಕ್ಕೆ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಹ್ಯಾಂಡ್ ವಾಶ್ ಮಾಡಬೇಕಾದ್ರೂ ಹೋಲ್ ಸ್ಯಾರಿ ಉಜ್ಜೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲೇ ನಾನು ಎಲ್ಲೆಲ್ಲಿ ಕರೆ ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನೀರಿಗೆ ಸ್ವಲ್ಪ ಶ್ಯಾಂಪು ಹಾಕ್ಕೊಂಡು ಒಂದು ಬಟ್ಟೆ ತೊಗೊಂಡು ಕರೆಗಳು ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲನೂ ರಬ್ ಮಾಡ್ಕೊಳ್ತೀನಿ. ಆಮೇಲೆ ಡಿಟರ್ಜೆಂಟಲ್ಲಿ ನೆನೆಸ್ಬಿಟ್ಟು ಜಸ್ಟ್ ಫಾಲ್ ಕಡೆ ಬ್ರಷ್ ಮಾಡಿಬಿಟ್ಟು ಕುಕ್ಕಿ ಹಾಕಿಬಿಟ್ಟು ಜಾಲಿಸ್ಬಿಡ್ತೀನಿ, ಒಣಗಾಕ್ತೀನಿ. ಇಷ್ಟು ಮಾಡೋ ಅಷ್ಟೊತ್ತಿಗೆ ತಿಂಡಿಗೆ ಟೈಮ್ ಆಯಿತು. ಇನ್ನು ಸ್ನಾನ ಆಗಿರಲಿಲ್ಲ, ಯಾಕಂದರೆ ಇನ್ನು ಗುಡಿಸ್ಬೇಕು, ಒರೆಸ್ಬೇಕು, ಇದೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಪಾಲಕ್ ನೋಡಿ, ಫ್ರಿಜ್ಜಲ್ಲಿ 2 ದಿನ ಪಾಲಕ್ಕು ತುಂಬ ಚೆನ್ನಾಗಿತ್ತು ರಾಜೇಶ್ ತಂದಾಗ. ಚೆನ್ನಾಗಿ ಇನ್ನು 2 ದಿನ ಆದರೂ ಕೂಡ ಚೆನ್ನಾಗಿತ್ತು. ಅದಕ್ಕೆ ಇದನ್ನೇ ಯೂಸ್ ಮಾಡಿಕೊಂಡು ಮಾಡಿಬಿಡೋಣ, ಇನ್ನು ರಿಸ್ಕ್ ತೊಗೊಳ್ಳೋದು ಬೇಡ. ಅಂದರೆ ಸ್ವಲ್ಪನೇ ಇತ್ತು, ಜಾಸ್ತಿನೂ ಇರಲಿಲ್ಲ ಗೊಜ್ಜು ಮಾಡೋ ಅಷ್ಟು. ಜಾಸ್ತಿ ದಪ್ಪ ಕಟ್ಟು ತಂದಿದ್ರು, ಮಾಡಿಬಿಟ್ಟು ಮಿಕ್ಕಿದ್ದನ್ನು ಹಾಗೆ ಇಟ್ಟಿದ್ದೆ, ನೋಡೋಣ ಬಿಡು ಅಂದ್ಬಿಟ್ಟು. ಸೊ ಈಗ ಅದರಲ್ಲಿ ಪಾಲಕಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ನಾವು ಯೂಶ್ವಲಿ ಹೇಗೆ ಮಾಡ್ತೀವೋ, ಲೈಕ್ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಬಟಾಣಿ ಎಲ್ಲನೂ ಹಾಕಿಬಿಟ್ಟು ನಾವು ಒಗ್ಗರಣೆ ಕೊಟ್ಟ ಮೇಲೆ ಈ ಪಾಲಕ್ನ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಬೇಕು, ಸೌಟೆ ಮಾಡ್ಕೊಳ್ಬೇಕು ಅಷ್ಟೇ, ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಇದಕ್ಕೆ ನೀರು ಸೇರಿಸ್ಬಿಟ್ಟು, ಉಪ್ಪು ಸೇರಿಸ್ಬಿಟ್ಟು, ನಾವು ಏನು ರವೆ ಹಾಕ್ತೀವೋ ಅದನ್ನು ಹಾಕಿ ನಾರ್ಮಲ್ ಆಗೇ ನಾವು ಹೇಗೆ ಉಪ್ಪಿಟ್ಟು ಮಾಡ್ತೀವೋ ಸೇಮ್ ಪ್ರೊಸೀಜರ್, ಸೇಮ್ ಇಂಗ್ರೀಡಿಯೆಂಟ್ಸ್. ಓನ್ಲಿ ಪಾಲಕ್ನ ಎಕ್ಸ್ಟ್ರಾ ಹಾಕಿರ್ತೀನಿ ನೋಡಿ, ಬೆಂದೇ ಹೋಯಿತು ಪಾಲಕ್ಕು. ಈಗ ಇದಕ್ಕೆ ರವೆ ಸೇರಿಸ್ಬಿಟ್ಟು ನಾವು ದಮ್ ಬರಿಸ್ಬೇಕು. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ನೀವೇನಾದರೂ ಕೇಳೋದಾದರೆ, ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ನಾನು ಕೊತ್ತಂಬರಿ ಹಾಕಿರಲಿಲ್ಲ, ಪಾಲಕ್ ಹಾಕಿದ್ದೀನಲ್ಲ ಅಂದ್ಬಿಟ್ಟು. ಅದು ಕೂಡ ಹಾಕ್ಬೋದು. ಕೊತ್ತಂಬರಿ ಲಾಸ್ಟಲ್ಲಿ ದಮ್ ಎಲ್ಲ ಬರ್ಸಿದ್ಮೇಲೆ ನಾವು ತಟ್ಟೆಗೆ ಹಾಕೊಳ್ಳೋ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತೆಗೆದುಕೊಳ್ಬೇಕು, ಆವಾಗ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಪಾಲಕ್ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಸೊ ಅದರ ಫ್ಲೇವರ್ ಇರೋದಿಲ್ಲ. ಹಾಗಾಗಿ ನಾವು ಯಾವುದಕ್ಕಾದರೂ ಇದನ್ನು ಹಾಕ್ಕೊಳ್ಬೋದು. ಲೈಕ್ ಮಸಾಲೆ ಬಾತ್ ಮಾಡ್ತೀರಾ, ವೆಜಿಟೇಬಲ್ ಪಲಾವ್ ಮಾಡ್ತೀರಾ, ಅದಕ್ಕೂ ಹಾಕ್ಕೊಳ್ಬೋದು.
ಈಗ ಸಾನು ಹತ್ರ ಸ್ವಲ್ಪ ಹೆಲ್ಪ್ ತಗೊಳ್ತಾ ಇದ್ದೀನಿ. ಕೆಲಸ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಗುಡಿಸ್ದೆ. ಗುಡಿಸಿದ ಮೇಲೆ ಧೂಳೆಲ್ಲನೂ ಎಗರಿತ್ತು ಮತ್ತೆ ಡೈನಿಂಗ್ ಟೇಬಲ್ ಮೇಲೆ. ಆ್ಯಂಡ್ ನಾವು ಹೋಗೋ ಅರ್ಜೆಂಟಲ್ಲಿ ಕ್ಲೀನ್ ಮಾಡಿರಲಿಲ್ಲ ಸರಿಯಾಗಿ. ಸೊ ಕಲೆಗಳು, ನೀರಿಂದು ಕಲೆಗಳು ಕಾಣ್ತಾ ಇತ್ತು. ಅದೇ ಸರಿ ಸ್ವಲ್ಪ ಒರೆಸ್ಕೊಡಮ್ಮ ಅಂದೆ. ಅವಳು ನಾನು ಇದರಲ್ಲಾದರೆ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಸರಿ ಇದರಲ್ಲೇ ಮಾಡು ಅಂತ ಹೇಳಿಬಿಟ್ಟು ಅವಳಿಗೊಂಥರ ಖುಷಿ, ಒಂಥರ ಆಟ ಅದು. ಸರಿ ನನಗೇನು, ನನ್ನ ಕೆಲಸ ಆಗುತ್ತೆ, ನೀನು ಆಟ ಆಡ್ಕೊ ಅಂದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ವ್ಲಾಗನ್ನು 2 ದಿನ ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಸಾನ್ವಿಗೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದಾಳೆ. ನಾನು ಈಗ ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಕೈ ಮುಗಿದ್ದೀನಿ. ಇವತ್ತು ಅಷ್ಟೇ ರಾಜೇಶ್ ದೀಪ ಹಚ್ಚಿದ್ರು. ನಾನು ಸ್ವಲ್ಪ ಸ್ನಾನ ಮಾಡೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಡೇಸಿಂದ ಮಾಡೇ ಇರಲಿಲ್ಲ. ಆ್ಯಂಡ್ ಏನು ಹಳೆ ವ್ಲಾಗ್ ಆಮೇಲೆ ಬಾಯ್ ಕಂಟಿನ್ಯೂ ಮಾಡಬೇಕಾಗತ್ತಲ್ಲ, ಯಾಕೆ ಅಂದ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಾನು ಅವತ್ತು ಹುಟ್ಟಿದಂಥ ಸೀರೆ ಬಗ್ಗೆ ಕೇಳ್ತಾ ಇದ್ರಿ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಈ ಸೀರೆ ನಾನು ಹ್ಯಾಂಡ್ ವಾಶ್ ಮಾಡಿದ್ದೆ ಅಲ್ವಾ, ಇದು ನಾನು ಎಲ್ಲಿಟ್ಕೊಂಡಿದ್ದೆ ಹೇಳಿ, ಇದರಲ್ಲಿ 2 ರೀಲ್ ಮಾಡಿದ್ದೆ. ಅದನ್ನು ವಿಡಿಯೋ ನಾನು ಇನ್ಸ್ಟಾದಲ್ಲೂ ಹಾಕಿದ್ದೆ ಆ್ಯಂಡ್ ಶಾರ್ಟ್ಸಲ್ಲೂ ಈ YT-ಯಲ್ಲಿ ಹಾಕಿದ್ದೆ. ಸೊ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಫನ್ನಿಯಾಗಿದೆ. ಅಣ್ಣನ ನೋಡಿದ್ರೆ ನನಗೆ ನಗು ಬರುತ್ತೆ, ತುಂಬ ಎಂಜಾಯ್ ಮಾಡಿದ್ವಿ ಅಂತ ಬರ್ತಿದ್ರೆ. ಆ್ಯಂಡ್ ವ್ಯೂಸ್ ಕೂಡ ತುಂಬಾ ಇತ್ತು. ಸೊ ಅದಕ್ಕೆ ರಾಜೇಶ್ ಹೇಳ್ತಾ ಇದ್ರು, ಮೇ ಬಿ ಅದು ಕಾಮಿಡಿ ಜಾನರ್ದಲ್ವಾ, ಆ ಥರದ್ದು ಇಷ್ಟ ಆಗುತ್ತೆ ಅನಿಸುತ್ತೆ, ನೋಡು ಅದೇ ಥರ ಟ್ರೈ ಮಾಡು ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ನೀವಿನ್ನ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಅಲ್ಲಿ ಟಾಕ್ ವಿತ್ ಚೈತ್ರ ಅಂತ ಪೇಜ್ ಇದೆ. ಆಮೇಲೆ ಶಾರ್ಟ್ಸಲ್ಲೂ ಹಾಕಿದ್ದೆ. ಸೊ ನನ್ನ ಚಾನಲ್ನ ವಿಸಿಟ್ ಮಾಡಿದಾಗ ವೀಡಿಯೋಸು, ಪ್ಲೇ ಲಿಸ್ಟು, ಶಾರ್ಟ್ಸು ಅಂತೆಲ್ಲನೂ ನಿಮಗೆ ಹೆಡ್ಡಿಂಗ್ ಸಿಗುತ್ತೆ. ಸೊ ಅಲ್ಲಿಗೆ ಹೋದರೆ ನಿಮಗೆ ಅದು ನೋಡೋದಕ್ಕೆ ಸಿಗುತ್ತೆ. ಯಾಕಮ್ಮ ವಾಚ್ ಒಳಗಡೆ ಇಟ್ಟಿದ್ದೀನಿ. ಸೊ ನೋಡಿ ನಿಮ್ಗೆ ಏನು ಅನ್ನಿಸ್ತು ಹೇಳಿ, ಇಷ್ಟ ಆಯಿತಾ, ಈ ಥರದ್ದು ನಿಮಗೆ ಇನ್ನೂ ತುಂಬ ಇಷ್ಟ ಆಗುತ್ತಾ ಅಂತಲೂ ಕಾಮೆಂಟ್ ಮಾಡಿ ಹೇಳಿ. ಸೊ ಇದು ಕಲೆಗಳೆಲ್ಲ ಹೋಗಿದೆ, ಇದನ್ನು ಐರನ್ ಮಾಡಬೇಕು. ಇದ್ರ ಜೊತೆ ಸುಮಾರು ಬಟ್ಟೆಗಳಿದೆ, ಇನ್ನು ಅದನ್ನು ಐರನ್ ಮಾಡಬೇಕು. ಮಾಡಿಲ್ಲ, ಮಾಡೋಣ. ಈಗ ಆ ಸೀರೆಗಳನ್ನ ತೋರಿಸ್ತೀನಿ, ತೊಗೊಂಡು ಬರ್ತೀನಿ ತಡೀರಿ. ಸೊ ಮೊದಲನೇ ಸೀರೆ ತುಂಬ ಜನ ಇಷ್ಟಪಟ್ಟು ಕೇಳಿದ್ದಂದರೆ ಇದು ಜಸ್ಟ್ ಎಂಗೇಜ್ಮೆಂಟ್ ಅಂತ ಹೇಳಿದರು. ಅದಕ್ಕೆ ಸಿಂಪಲ್ ಆಗಿರೋದು ಉಟ್ಕೊಂಡಿದ್ದೆ. ದಿಸ್ ಈಸ್ ವೆರಿ ಮಚ್ ಮ್ಯಾನೇಜಬಲ್ ಆ್ಯಂಡ್ ಬ್ರೀತೇಬಲ್ ಕೂಡ, ಶಕೆ ಅಂತ ಆಗೋದಿಲ್ಲ. ಆ್ಯಂಡ್ ಏನಾದರೂ ಕರೆಗಳಾದ್ರೂ ತೊಳೆಯೋದಕ್ಕೆ ಈಸಿ. ಈ ಸಿಲ್ಕ್ದಾದರೆ ಮೇಂಟೆನೆನ್ಸ್ ಭಾರಿ ಕಷ್ಟ. ಸೊ ನಾನು ಯೂಶ್ವಲಿ ಈ ಥರದನ್ನೇ ಪ್ರಿಫರ್ ಮಾಡೋದು. ಫಂಕ್ಷನ್ಗಳು ಅಂದರೆ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ನಾನು ಇದೇ ಥರದ್ದು ಪ್ರಿಫರ್ ಮಾಡೋದು. ಮದುವೆ ರಿಸೆಪ್ಷನು ಅಂದಾಗ ಫ್ರೆಂಡ್ಸ್ದಾದರೆ ಈ ಥರದ್ದು ಉಟ್ಕೊಂಡು ಹೋಗ್ತೀನಿ, ರಿಲೇಟಿವ್ಸ್ದಾದರೆ ಸಿಲ್ಕ್ ಸ್ಯಾರಿ ಉಟ್ಕೊಂಡು ಹೋಗ್ತೀನಿ. ಸೊ ಇದು ಕ್ಯಾಟಲಾಗ್ ಸ್ಯಾರಿ ಅಂತ ಹೇಳೋದು. ನೋಡಿ ನಿಮಗೆ ಈ ಥರ ಪ್ಯಾಟರ್ನಲ್ಲಿ, ಈ ಥರ ಡಿಸೈನಲ್ಲಿ ಒಂದೇ ಕಲರ್ ಸಿಗೋದು. ಇದರಲ್ಲಿ ಈ ಕಾಂಬಿನೇಷನ್ ಬೇಡ, ನಮಗೆ ಬೇರೆ ಕಾಂಬಿನೇಷನ್ ತೋರಿಸಿ ಅಂದರೆ ಸಿಗೋದಿಲ್ಲ. ಸೊ ಈ ಥರದ್ದು ನನ್ನ ಹತ್ರ ತುಂಬ ಸೀರೆಗಳಿದೆ. ಇದನ್ನು ನೀವು ಉಟ್ಕೊಂಡಿರೋದಂತೂ ನೋಡಿದ್ದೀರ ಅಲ್ವಾ, ಇಲ್ಲಿ ಸೇಮ್ ಹೇಗಿದೆಯೋ ಹಾಗೇ. ಸೊ ಇದು ಡಿಸೈನರ್ ಬ್ಲೌಸ್ ಬರುತ್ತೆ. ಅಂದರೆ ಆ ಫೋಟೋಲಿ ಹಿಂದಗಡೆ ಪ್ಯಾಟರ್ನ್ ತೋರಿಸಿಲ್ಲ ಅವರು, ಜಸ್ಟ್ ಫ್ರಂಟ್ ಪ್ಯಾಟರ್ನ್ ಮಾತ್ರನೇ ತೋರಿಸಿದ್ದು. ಸೊ ಫ್ರಂಟ್ ಈ ಥರ ಫುಲ್ ಡಿಸೈನ್ ಬರುತ್ತೆ, ಎಂಬ್ರಾಯ್ಡ್ರಿ ಇರುತ್ತೆ, ಸೀಕ್ವೆನ್ಸ್ ವರ್ಕ್ ಇರುತ್ತೆ. ಸೊ ಲೈಟ್ ಬೆಳಕಿಗೆ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಹೇಗೆ ಶೈನ್ ಇದೆ, ಬೆಳಿಗ್ಗೆ ಹೊತ್ತೇನೆ ಈ ಥರ ಶೈನ್ ಇದೆ. ಸೊ ಲೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಟ್ರಾನ್ಸ್ಪರೆಂಟ್ ಅಂತ ಅನಿಸಲ್ಲ, ಯಾಕಂದರೆ ಇಲ್ಲಿ ಎಂಬ್ರಾಯ್ಡ್ರಿ ಇರೋದ್ರಿಂದ. ಇದೆಲ್ಲನೂ ಅವರೇ ಕೊಟ್ಟಿದ್ದಂಥ ಡಿಸೈನು, ಹಿಂದಗಡೆ ಮಾತ್ರ ಫುಲ್ಲು ಪ್ಲೇನು. ಸೊ ನಾನು ಹೇಗೆ ಮಾಡಿಸಿದ್ದೀನಿ ಅಂದರೆ ಇದು ಫುಲ್ಲು ಪ್ಲೇನ್ ಕಾಣುತ್ತೆ. ನಾನು ಹಿಂದಗಡೆಯಿಂದ ಅಷ್ಟೊಂದು ನಾನು ವಿಡಿಯೋ ಮಾಡಿ ಅಥವಾ ಫೋಟೋಸ್ನ ತೆಗೆದಿಲ್ಲ. ಬಟ್ ಇದು ಫುಲ್ ಪ್ಲೇನ್, ನಮ್ಮ ಸ್ಕಿನ್ ಕಲರ್ ಕಾಣುತ್ತೆ ಬ್ರೈಟಾಗಿ. ಇದಕ್ಕೆ ಪ್ಯಾಡೆಡ್ ಬ್ಲೌಸ್ ಮಾಡಿಸ್ಬೇಕು. ಆ್ಯಂಡ್ ಹಿಂದಗಡೆ ನೋಡಿ, ಇಲ್ಲಿಂದ ಕ್ಲೋತ್ ಕೊಟ್ಟಿದ್ದೀನಿ, ಇಲ್ಲಿಂದ ಫುಲ್ಲು ಟ್ರಾನ್ಸ್ಪರೆಂಟ್. ಆ್ಯಂಡ್ ಇದು ತುಂಬಾ ಟ್ರಾನ್ಸ್ಪರೆಂಟ್ ಕಾಣುತ್ತಲ್ಲ, ಏನಿದು ಸ್ಕಿನ್ ಕಲರೇ ಕಾಣೋದ್ರಿಂದ ಏನದು ಇಲ್ಲಿ ಇದೆಯೋ ಇಲ್ವೋ ಅಲ್ಲಿ ಬಟ್ಟೆ ಅನ್ನೋ ಥರ ಡೌಟ್ ಬರುತ್ತಲ್ವ. ಅದಕ್ಕೆ ಸ್ವಲ್ಪ ಇಲ್ಲಿ ಫ್ರಿಲ್ ಡಿಸೈನು. ಅದೇ ಥರ ಸೀರೆ ನನ್ನ ಹತ್ರ ಎಲ್ಲ, ಆಲ್ಮೋಸ್ಟ್ ಸೀರೆ ನನ್ನ ಹತ್ರ ಇದೇ ಥರ ಇರೋದು.
ಇದು ನಾನು ಗಣೇಶ ಹಬ್ಬಕ್ಕೆ ಉಟ್ಕೊಂಡಿದ್ದೆ. ಗಣೇಶ ಹಬ್ಬದ ಫೋಟೋ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ. ಇದು ಶೇಡ್ಸಲ್ಲಿ ಇದೆ. ಇದಕ್ಕಿಂತ ಇದು ಸ್ವಲ್ಪ ಡಾರ್ಕ್. ನಾನು ಇದು ತೊಗೊಂಡು 2 years ಆಯಿತು. ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು. ಇದು ತೊಗೋಬೇಕಾದ್ರೆ ನನಗೆ ಇದು ಇದೆ ಅಂತ ನೆನಪೇ ಇರಲಿಲ್ಲ. ನೋಡಿ, ಆಲ್ಮೋಸ್ಟ್ ಸೇಮ್ ಕಲರೇ ಬರುತ್ತೆ. ಆಮೇಲೆ ತೊಗೊಂಡ್ಮೇಲೆ ನೆನಪಾಯಿತು, ಅಯ್ಯೋ ತೊಗೊಂಡಿದ್ದೀನಲ್ವ ನಾನು ಅಂತ ಹೇಳ್ಬಿಟ್ಟು. ಬಟ್ ಓಕೆ, ಇದು ಶೇಡ್ಸಲ್ಲಿ ಇದೆ. ಇದ್ರದ್ದು ಲೇಸ್ ವರ್ಕ್ ಕೂಡ ಡಿಫ್ರೆಂಟ್ ಇದೆ. ಇದು ಕೆಳಗಡೆ ಬರುತ್ತೆ, ಇದು ಅಗಲ ಇರೋದು ಮೇಲ್ಗಡೆ ಬರುತ್ತೆ. ಆ್ಯಂಡ್ ಇನ್ನೂ ಒಂದು ಇದೇ ಕಲರ್ ಕಾಂಬಿನೇಷನ್ ಜೊತೆ ಗ್ರೇ ಇದೆ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅದು. ಇದು ನಿಮಗೆ ಆನ್ಲೈನಲ್ಲಿ ಹುಡುಕ್ತೆ ನಾನು. ತುಂಬ ಜನ ಕೇಳಿದ್ರಲ್ವ ಲಿಂಕ್ ಅಂತ ಹೇಳಿಬಿಟ್ಟು. ಈ ಥರ ಬಾರ್ಡರ್ ಇರೋದು ಸಿಕ್ತು. ಆದರೆ ಬ್ಲೌಸ್ ಪ್ಯಾಟರ್ನು 3/4 ಬರಲ್ಲ, ಬರೀ ಇಷ್ಟು ತನಕ ಬರುತ್ತೆ. ಸೊ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದೇ ಥರ ಇನ್ನೂ ಒಂದು ಸೋಚ್ ಬ್ರ್ಯಾಂಡ್ದು ಸಿಕ್ತು. ಸೊ ಅದರ ಲಿಂಕನ್ನು ಅಂದರೆ ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ. ಶಿಫಾನ್ ಸ್ಯಾರಿ, ತುಂಬಾ ಲೈಟ್ ವೇಟ್ ಆ್ಯಂಡ್ ಶೈನಿ ಮಟೀರಿಯಲ್ಲು, ಮ್ಯಾನೇಜಬಲ್ಲು, ವಾಷೆಬಲ್ಲು, ಚೆನ್ನಾಗಿದೆ. ಲುಕ್ ಕೂಡ ತುಂಬ ಚೆನ್ನಾಗಿ ಸ್ಲಿಮ್ ಆಗಿ ಕಾಣುತ್ತೆ. ಇದ್ರ ಜೊತೆ ನಾನು ಶೇಪ್ ವೇರ್ ಯೂಸ್ ಮಾಡಿದ್ದೆ. ಶೇಪ್ ವೇರ್ ಯೂಸ್ ಮಾಡಿದಾಗ ನಿಮಗೆ ಟಮ್ಮಿ ಕೂಡ ಟಕ್ ಆಗುತ್ತೆ ಒಳಗಡೆ, ಆ್ಯಂಡ್ ಶೇಪ್ ಕೂಡ ಹಾಗೆ ಮೇಂಟೈನ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಈ ಥರದ್ದು ತೊಗೊಳ್ಬೋದು. ಸೊ 2 ಇದೆ ಈಗ. ಇನ್ನೂ ಒಂದು ತೊಗೊಂಡಿದ್ದೀನಿ, ಅದನ್ನು ಹೊಲಿಸಿಲ್ಲ ಈ ಸಾರಿ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು. ಇದ್ರ ಪಿಕ್ ತೋರಿಸ್ತೀನಿ ತಡೀರಿ. ಇದು ನಾನು ಆನ್ಲೈನಲ್ಲಿ ನೋಡಿದ್ದೆ. ಒಬ್ಬರು ಕೇಳಿದ್ರು, ನೀವು ತೊಗೊಂಡಿದ್ದೀರಲ್ಲ ಸೀರೆ ಅದೇ ಥರದ್ದಲ್ವಾ ಇದು ಅಂತ ಹೇಳಿಬಿಟ್ಟು. ಅದು ಹುಡುಕ್ತೀನಿ, ಸಿಕ್ಕಿದ್ರೆ ಇದರ ಲಿಂಕು ಕೂಡ ಹಾಕಿರ್ತೀನಿ. ಇದು ಕೂಡ ಸೇಮ್ ಬರುತ್ತೆ. ಈ ಪಿಕ್ಚರಲ್ಲಿ ಏನಿದೆಯೋ ಸೇಮ್ ಇರುತ್ತೆ. ಆ್ಯಂಡ್ ಪ್ರೈಸ್ ಎಲ್ಲ ಕೂಡ ಸೇಮು 2000 ಅರೌಂಡೇ ಬರೋದು. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸೀರೆ ಎಲ್ಲಿ ತೊಗೊಂಡಿದ್ದು ಅಂತ. ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಇದು ನಾನು ಇಲ್ಲೇ ಬೆಂಗಳೂರಲ್ಲೇ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಹಾಕೋದನ್ನು ತೋರಿಸಿದ್ದೆ. ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟಿದ್ರಿ. ಆ ಥರ ಡಿಫ್ರೆಂಟಾಗಿರುತ್ತೆ ಅಂತ ಹಾಕಿದ್ದೆ ಈ ಥರ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಗಿತ್ತು. ಪ್ಯಾಚ್ ವರ್ಕ್, ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದೆ. ಇದು ಸೆರ್ಗಿಗೆ ಈ ಥರ ಬಿಟ್ಟಿರ್ತೀವಲ್ವ ಲಾಸ್ಟಲ್ಲಿ ಎಂಡಲ್ಲಿ, ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಅಥವಾ ಒಂದು ಸಿಂಗಲ್ ಪಿನ್ ಮಾಡಿದಾಗ ಕೂಡ ಮುಂದೆ ತೊಗೊಂಡಾಗ ಹಿಂಗೆ ಸೀರೆ ಇಟ್ಕೋತೀವಲ್ವ, ಆಗ ಕೂಡ ಅದು ಚೆನ್ನಾಗಿ ಕಾಣುತ್ತೆ. ಇದು ನಾನು DIY ಲಿಸ್ಟಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ನೀವು ಇನ್ನೂ ನೋಡಿಲ್ಲ ಅಂದರೆ ಇದು ಫುಲ್ ಸಾರಿ ಪಿಕ್ಚರ್ ಹಾಕ್ತೀನಿ. ಈ ಥರ ಕಾಣುತ್ತೆ, ನೋಡ್ಬೋದು. ಮತ್ತು ಸುಮಾರು ಜನ ಬೆಳಗಾವಿಗೆ ಬಂದಿದ್ದೀರಾ, ನಾವು ನಿಮ್ಮನ್ನು ಮೀಟ್ ಮಾಡಬೇಕು, ಎಲ್ಲಿದ್ದೀರಾ, ಯಾವಾಗ ಸಿಗ್ಬೋದು ಹೇಳಿ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಸ್ನೇಹಿತರೆ, ನನಗೂ ಕೂಡ ಅನಿಸುತ್ತೆ ಅಲ್ಲಿ ತನಕ ಹೋಗ್ತಾ ಇದ್ದೀನಿ, ಮೀಟ್ ಮಾಡೋಣ ಅಂತ ಹೇಳಿಬಿಟ್ಟು. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಾವು ಮನೆಯಲ್ಲಿ ಯಾರಾದರೂ ಇದ್ದಾಗ ನಾವು ನಿಮಗೆ ಹೇಳ್ಬೋದು ಈ ಥರ ಮೀಟ್ ಮಾಡಿ ಅಂದ್ಬಿಟ್ಟು. ಮನೇಲಿ ಯಾರೂ ಇರೋದಿಲ್ಲ, ನಾವು ಈ ಡೇಟ್ಗೆ ನಾವು ಇಲ್ಲಿರ್ತೀವಿ, ನಾವು ನಮ್ಮ ಮನೇಲಿರಲ್ಲ, ಬೇರೆ ಊರಲ್ಲಿ ಇರ್ತೀವಿ ಅಂತ ತಿಳಿಸಿದಾಗ ಯಾರಾದರೂ ಡಿಸಡ್ವಾಂಟೇಜ್ ತೊಗೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಈ ಕಾಲದಲ್ಲಿ ಯಾರಿಗೂ ಏನು ಎತ್ತ ಏನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗಬೇಕಾದ್ರೆ ಈ ಥರ ಹೋಗ್ತಾ ಇದ್ದೀನಿ ಅಂತಲೂ ಹೇಳಲ್ಲ, ಪೋಸ್ಟ್ ಕೂಡ ಎಲ್ಲೂ ಮಾಡೋದಿಲ್ಲ. ಬಂದ ಮೇಲೇ ನಾನು ಅಲ್ಲಿನ ವ್ಲಾಗ್ಸನ್ನು ಶೇರ್ ಮಾಡೋದು. ಸೊ ದಟ್ ನಾನು ಇಲ್ಲಿ ಇರ್ತೀನಿ, ಯಾರೂ ಡಿಸಡ್ವಾಂಟೇಜ್ ತೊಗೊಳೋದಕ್ಕಾಗೋದಿಲ್ಲ. ಸೊ ನನಗೂ ತುಂಬ ಆಸೆ ಇದೆ ಮೀಟ್ ಮಾಡಬೇಕು ಅಂತ. ಬಟ್ ಈ ರೀಸನ್ಗೋಸ್ಕರ ನಾನು ಎಲ್ಲೇ ಹೋದ್ರೂ ಹೇಳೋದಕ್ಕಾಗೋದಿಲ್ಲ. ನೀವು ಹೇಳ್ತೀರಾ, ಅಕ್ಕ ಇಲ್ಲಿ ತನಕ ಬಂದಿರಾ, ನೀವು ಬಂದೇ ಇಲ್ಲ ನಮ್ಮ ಮನೆಗೆ ಅಂತ. ನಾನು ಮೊದಲೇ ತಿಳ್ಸೋಕ್ಕಾಗೋದಿಲ್ವಲ್ಲ, ಹಾಗಾಗಿ ನಾನು ನಿಮ್ಮನ್ನು ಅಲ್ಲಿ ನಿಮಗೆ ಬರೋದಾಗಲಿ ಮೀಟ್ ಮಾಡೋದಾಗಲಿ ಮಾಡೋಕ್ಕಾಗೋದಿಲ್ಲ. ಒಂಥರ ನನಗೂ ಬೇಜಾರಾಗುತ್ತೆ, ಅಯ್ಯೋ ಇಲ್ಲಿ ತನಕ ಬಂದಿದ್ದೀನಿ, ಹೇಳಿದಿದ್ರೆ ಎಷ್ಟು ಖುಷಿ ಪಟ್ಟಿರೋರು, ಸಿಕ್ಕಿರೋರಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಥರ. ಬ್ಯಾಗ್ ಹಿಂದೆ ಇದೆಯಲ್ಲ, ದೊಡ್ಡದು ಚಿಕ್ಕದಾಗ್ಬಿಟ್ಟಿದೆ. ಏನ್ರಿ ಫುಲ್ ರೆಡಿ ಮ್ಯಾರಥಾನ್ ನೋಡೋದಕ್ಕೆ? ಏನ್ ಕೊಟ್ಟಿದ್ದಾರೆ ಇಷ್ಟೇ ಇಷ್ಟಿದೆ, ಇದನ್ನ ಹಾಕೊಂಡು ನೋಡ್ಬೇಕಾ? ಅಂದ್ರೆ ನಿನ್ನ ಮೊಬೈಲ್ ಒಂದು ಜ್ಯೂಸ್ ಕೊಟ್ಟಿದ್ದಾರೆ, ಇವತ್ತೇ ಕೊಟ್ಬಿಟ್ರಾ? ಅವತ್ತಿನ ತನಕ ಇಟ್ಕೊಳ್ಳಿ ಅಂತ. ಇಂಥ ಮಕ್ಳಿದ್ರೆ ಎಲ್ಲಿದ್ದಾಗುತ್ತೆ? ಅಲ್ಲಿ ನೋಡು,
ಇನ್ನು 3 ದಿನ ಇದೆ. ಇದು ಟೈಮ್ ಕ್ಲಾಕ್ ಮಾಡೋದು ಬಿಟ್ಟು ಇಟ್ಕೊಂಡು ಒಳಗೆ. ಓ, ಹೆಸರು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಹೆಸರು ಇದು ನನ್ನ ನಂಬರ್. ಓಕೆ, 35,000 ಜನ ರಿಜಿಸ್ಟರ್ ಆಗಿದ್ದಾರೆ. ಓ ಮೈ ಗುಡ್ನೆಸ್. ರ್ಯಾಂಕ್ ಎಲ್ಲ ಬರ್ತಾ ಇದು ನಂಬರ್ ಆಫ್ ರಿಜಿಸ್ಟ್ರೇಷನ್. ಆಮೇಲೆ ಇನ್ನೇನು ಟಿ ಶರ್ಟ್ ಕೊಟ್ಟಿದ್ದಾರಾ? ಟಿ ಶರ್ಟ್ ಇಲ್ಲ, ಟಿ ಶರ್ಟ್ ನಿಲ್ಸ್ಬಿಟ್ರು ಲಾಂಗ್ ಬ್ಯಾಕ್ 2018 ಓಡ್ದಾಗ ಸಿಕ್ಕಿತ್ತು, ಅದಾದ್ಮೇಲೆ ನಿಲ್ಸ್ಬಿಟ್ರು. ಇದೇನು ನಾವು ಗೊತ್ತಿಲ್ಲ ಸಮೇತ ಸಮಥಿಂಗ್ ಅದನ್ನು ಸ್ಯಾನಿಟೈಸರ್ ಅಲ್ಲ, ಚೂ ಏನಾದ್ರು ಇದಾಗ್ಬಿಟ್ರೆ ಸೆವಿಂಗ್ ಬಿಟ್ಟು ಸೋಲ್ ಗಿಲ್ ಬಿಟ್ಟು ಹೋದ್ರೆ ಓಡ್ಬೇಕಾದ್ರೆ ಅದಕ್ಕೆ. ಓಕೆ, ಇನ್ನೇನಿದೆ? ಇನ್ನು ಪಿನ್ನು ಇದು ಹಾಕೊಳ್ಳೋದಕ್ಕೆ. TCS ವರ್ಲ್ಡ್ 10K ಬೆಂಗಳೂರು ಮ್ಯಾರಥಾನ್. ಸೊ ಕಣ್ಣಿಗೆ ಹಾಕೊಳ್ಳೋದು ಇಲ್ಲ ಮುಖ ಒರೆಸ್ಕೊಳ್ಳೋದಾ? ಕ್ಲೆನ್ಸರ್ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋದು. ಅಲ್ಲಿ ತಿನ್ನೋದಕ್ಕೆ ಇಟ್ಟಿರ್ತಾರೆ ಬಾಳೆಹಣ್ಣು, ಮತ್ತೆ ಚಿಕ್ಕಿಗಳು, ಬೆಲ್ಲ, ಮಿಂಟು ಅದೆಲ್ಲ ಇಟ್ಟಿರ್ತಾರೆ. ಸೊ ಸೊಟ್ಟಾಗಿದ್ರೆ ಓಕೆ. ನಾನು ಅಲ್ಲೇ ಹೇಳಿದೆ ಆಫೀಸಲ್ಲೇ, ಈ ಬ್ಯಾಗ್ ತಗೊಂಡು ಹೋಗಿ ತೆಗೆದ್ರೆ ಜ್ಯೂಸ್ ಬಾಟ್ಲು ನನ್ನ ಮಗಳಿಗೆ, ಬ್ಯಾಗು ನನ್ನ ಮಗಳಿಗೇನೆ ಅಂತ. ಈಗ ಸ್ನೇಹಿತರೆ ಕರ್ಟನ್ಸ್ನ ತೆಗೆದು ವಾಶ್ ಮಾಡೋಣ. ಜಸ್ಟ್ ರೂಮ್ದು 4-6 ಏನೋ ಆಗ್ಬಿಡುತ್ತೆ, ಅದಕ್ಕೆ ಒಂದೊಂದೇ ರೂಮ್ದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಡೈರೆಕ್ಟ್ ಹಾಕ್ಬಿಟ್ರೆ ಅಲ್ಲಿ ರಿಂಗ್ಸ್ ಇರುತ್ತಲ್ವಾ, ಅದು ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲಾನು ಸೇರಿಸಿ ಒಂದು ದಾರ ಕಟ್ಟಿ ಆಮೇಲೆ ವಾಶ್ ಹಾಕ್ತೀನಿ. ಸೊ ಆ ರಿಂಗ್ಸ್ ಎಲ್ಲಾನು ಸ್ವಲ್ಪ ಬಟ್ಟೆಯಿಂದ ಹೊರಗಡೆ ಬಂದಿರುತ್ತೆ, ಬಟ್ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರಲ್ಲ, ಈಸಿಯಾಗಿ ನಮಗೆ ಕೈಗೆ ಸಿಗುತ್ತೆ, ಅಲ್ಲೇ ಸಿಗಿಸ್ಬಿಡ್ಬೋದು. ಆ್ಯಂಡ್ ಈಗೇನು ಸಮ್ಮರಲ್ಲಿ ಒಣಗಾಕೋ ನೆಸಸರಿನೇ ಇಲ್ಲ, ವಾಶ್ ಮಾಡಿಬಿಟ್ಟು ಡೈರೆಕ್ಟ್ ಬಂದು ಕಿಟಕಿಗೆ ಹಾಕ್ಬಿಡ್ಬೋದು, ಅಲ್ಲೇ ಒಣಗೋಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನೀವು ಕೇಳಿದಂಥ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮಗೆ ಮುಂದೆ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರುತ್ತೆ, ಎಲ್ಲನೂ ತಪ್ಪದೆ ನೋಡ್ಬೋದು. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.